ಅಸ್ಸಲಾಂ ವಲೈಕುಮ್. ಇವತ್ತು ಸಂಡೇ, ಸೊ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ನಮ್ಮೂರು ಚನ್ನಪಟ್ಟಣದ ದರ್ಗಾ. ಎಲ್ಲ ಸಂಡೇ ಇಲ್ಲಿ ಬರ್ತಾರೆ, ನಾವು ಇಲ್ಲಿಂದ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು, ಹತ್ತಿರದಲ್ಲೇ ಒಂದು ದರ್ಗಾ ಇದೆ ಅಂದರು. ಹತ್ತಿರ ಅಂದರೆ 1 ಅವರ್ ಆಗುತ್ತೆ ಆಲ್ಮೋಸ್ಟ್. ಸೊ ಅದು ಬಂದು ಕನಕಪುರ ರೋಡ್ ಹತ್ರ ಇರುತ್ತೆ. ಅದು ತುಂಬ ಪವರ್ಫುಲ್ ದರ್ಗಾ ಅಂತ ಹೇಳ್ತಾ ಇದ್ರು. ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಬರ್ತಾರೆ ಇಲ್ಲಿ. ಸೊ ಫೈನಲಿ ಇಲ್ಲಿ ರೀಚ್ ಆದ್ವಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟ್ನೆಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು. ಇದು ತುಂಬ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ತುಂಬ ದೊಡ್ಡ ಸ್ಪೇಸ್ ಇದೆ ಇಲ್ಲಿ. ಹಾಗೆ ನಾನು ಇದರಲ್ಲಿ ಮೈಸೂರು ಮಲ್ಲಿಗೆ ನೋಡಿದೆ. ಫಸ್ಟೇ ನನಗೆ ಗಿಡ ಅಂದರೆ ತುಂಬ ಇಷ್ಟ, ಸೊ ನಾನು ಕೂಡ ನೋಡ್ಕೊಂಡು ನಿಂತಿದ್ದೆ. ಹಾಗೆ ನೋಡ್ತಾ ನೋಡ್ತಾ ತುಂಬ ಚೆನ್ನಾಗಿ ದರ್ಗಾ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಇದು ಬಡೇ ಪೀರ್ ಇದು ನಿಶಾನ್. ಇದು ಅಲ್ಲಿ ಪಂಜೆ ಕೂಡ ಇಡ್ತಾರೆ. ಪಂಜೆ ಅಂದರೆ ಇದು ಮೊಹರಮ್ ಮಾಡ್ತಾರೆ ಇಲ್ಲಿ. ಮೊಹರಮ್ಮಲ್ಲಿ ನಾವು ಅಲಮ್ ಎಲ್ಲ ಇಡ್ತೀವಿ. ಸೊ ಅದು ಕೂಡ ಇಲ್ಲಿ ಮಾಡ್ತಾರಂತೆ. ಸೊ ಒಬ್ಬರು ಇಲ್ಲಿ ಹೇಳ್ತಾಯಿದ್ರು, ಎಲ್ಲ ಎವ್ರಿ ಅಮಾವಾಸ್ಯೆಗೆ ತುಂಬ ಜನ ಸೇರ್ತಾರೆ ಇಲ್ಲಿ. ಮತ್ತು ಒಂದು ದೊಡ್ಡ ಫಾತೆಹ ಆಗುತ್ತೆ, ನೀವು ಕೂಡ ಬನ್ನಿ. ಇಲ್ಲೇ ಊಟ ವ್ಯವಸ್ಥೆ ಎಲ್ಲ ಇರುತ್ತೆ. ಎಲ್ಲ ಕೂಡ ಬರ್ಬೋದು, ಹಿಂದೂ ಮುಸ್ಲಿಮ್ಸ್ ಅಂತ ಯಾರೂ ಇಲ್ಲ, ಎಲ್ಲರೂ ಬರ್ಬೋದು. ಆಲ್ಮೋಸ್ಟ್ ಇಲ್ಲಿ ಹಿಂದೂಸೇ ಜಾಸ್ತಿ ಇದ್ದಾರೆ, ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಉಳ್ಕೊಳ್ಳೋಕೆ ಜಾಗನೂ ಇದೆ, ಒಳಗಡೆ ಎಲ್ಲ ಫೆಸಿಲಿಟಿ ಇದೆ. ಅಡುಗೆ ಮಾಡೋಕ್ಕೆಲ್ಲ ಜಾಗ ಕೊಡ್ತಾರೆ. ಸೊ ನೀವು ಬೇಕಾದರೆ ಆರಾಮಾಗಿ ಇಲ್ಲಿ ಅಡುಗೆ ಮಾಡಿಕೊಂಡು ಇರ್ಬೋದು, ಎಷ್ಟು ದಿನ ಬೇಕಾದರೂ ಇರ್ಬೋದು ಅಂತ ಹೇಳಿದ್ರು ಅವರು. ಮತ್ತು ನೋಡಿ, ಹಾಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಏನಾದರೂ ತೊಗೊಂಡು ಬಂದುಬಿಡಿ, ಆರಾಮಾಗಿ ನಿಮಗೆ ಏನು ಟೆನ್ಷನ್ ಕೊಡಲ್ಲ. ಇಲ್ಲಿ ಪಕ್ಕದಲ್ಲೇ ಒಂದು ಬಾವಿ ಥರ ಇದೆ, ದೊಡ್ಡ ಬಾವಿ ಇದು. ಬಟ್ ಇಲ್ಲಿ ಈಜಾಡೋಕ್ಕಾಗಲ್ಲ, ತುಂಬ ಆಳ ಇದೆ ಅಂತ ಹೇಳ್ತಾಯಿದ್ರು. ಮತ್ತು ಇಲ್ಲಿ ಮೀನುಗಳು ತುಂಬ ದೊಡ್ಡ ದೊಡ್ಡ ಮೀನುಗಳಿವೆ. ಹಾಗೆ ನನಗೆ ನವಿಲುಗಳು ಶಬ್ದ ಕೇಳ್ತಾ ಇತ್ತು. ತುಂಬ ಸರೌಂಡಿಂಗ್ಸ್ ನವಿಲುಗಳಿವೆ. ನಾನು ಗಾಡಿನಲ್ಲಿ ಬರುವಾಗಲೂ ತುಂಬ ನವಿಲುಗಳು ನೋಡಿದೆ. ಇದು ಪೊಮೊಗ್ರಾನೇಟ್ ಗಿಡ, ಇವಾಗ ಕಾಯಿ ಬೀಳ್ತಾ ಇದ್ದಾವೆ. ಹೊಟ್ಟೆ ಹಸಿತಾಯಿತು. ಕನಕಪುರ ರೋಡಲ್ಲಿ ನಾನು ಗೋಬಿ ಮಂಚೂರಿ ಮತ್ತು ಪಾನಿಪುರಿ ತಿಂದೆ, ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಇದು ಪ್ರಿಯಾಂಕಾ ಬೇಕ್ರಿ ಅಂತ ಇತ್ತು, ಬಟ್ ಅವ್ರ ಬಿಹೇವಿಯರು ತುಂಬ ವರ್ಸ್ಟಾಗಿತ್ತು. ತುಂಬ ಕಲರ್ ಹಾಕ್ಬಿಟ್ಟಿದ್ದಾರೆ ಪಾನಿಪುರಿಯಲ್ಲಿ. ನನ್ನ ಮಗ ಏನೂ ತಿನ್ನಲ್ಲ, ಅವ್ನು ಜ್ಯೂಸ್ ಕುಡ್ದ. ಇಲ್ಲೇನಾದರೂ ಬೇರೆ ಸಿಗುತ್ತೆ ಅಂತ ಹೊರಟೆ ಬೇಕ್ರಿ ಹತ್ತಿರ. ನೋಡಿದ್ರೆ ಅಲ್ಲಿ ಚಕ್ಲಿ ನಿಪ್ಪಟ್ಟು, ಮದ್ದೂರು ವಡೆ ಎಲ್ಲ ಇತ್ತು. ಸೊ ನಾನು ಚಕ್ಲಿ ನಿಪ್ಪಿಟ್ಟು ಮತ್ತು ಮದ್ದೂರು ವಡೆ ಮಿಕ್ಸ್ಚರ್ ಎಲ್ಲ ತೊಗೊಂಡೆ. ಅದು ಕೂಡ ತುಂಬ ಹಳೆಯದು, ಸ್ಮೆಲ್ ತುಂಬ ಬ್ಯಾಡ್ ಇತ್ತು. ಅವ್ರು ಪ್ಯಾಕ್ ಮಾಡೋದ್ರಿಂದ ನನಗೆ ಗೊತ್ತಾಗಲಿಲ್ಲ. ಕೇಕು ಚೆನ್ನಾಗಿರಲಿಲ್ಲ, ತುಂಬ ವರ್ಸ್ಟ್ ಆಗಿತ್ತು. ಹಾಗೆ ಈವ್ನಿಂಗ್ ಆಗ್ತಾಯಿತ್ತು, ಮನೆಗೆ ಹೋಗೋಣ ಅಂತ ನಡೀತಾ ಇದ್ವಿ. ಮಳೆ ಕೂಡ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ.